ತುಲಾ ರಾಶಿಯವರೆಗೆ ಈ ವರ್ಷ ಗೋಲ್ಡನ್ ವರ್ಷ. 2026ನೇ ಇಸ್ವಿ ತುಲಾ ರಾಶಿಗಿರುವಂತಹ ಯೋಗ ಫಲ ಮತ್ತೊಂದು ರಾಶಿಗಿಲ್ಲ. ಯಾಕೆ ಅಂದರೆ 6ನೇ ಮನೆಯೇ ಬರುವಂತಹ ಶನಿಗ್ರಹ ತುಲಾ ರಾಶಿಯವರಿಗೆ ಧನ ಲಕ್ಷ್ಮೀಕಾರಕನಾಗಿರ್ತಾನೆ. ಲಕ್ಷ್ಮೀಕಾರಕ. ಈ ತುಲಾ ರಾಶಿ ಅಧಿಪತಿಯಾದಂಥವನು ಶುಕ್ರಗ್ರಹನೇ. ಶುಕ್ರ ಅಂದರೆ ಹಣಕಾಸಿನ ಕಾರಕ, ಮಾಂಗಲ್ಯ ಕಾರಕ, ಆಯಸ್ಸಿನ ಕಾರಕ, ವಿವಾಹಾಧಿಕಾರಕ, ಜೊತೆಯಲ್ಲಿ ಲಕ್ಷ್ಮೀಕಾರಕ. ಈ ಲಕ್ಷ್ಮೀಕಾರಕನಾದಂಥವನು ಈ ಶನಿಗ್ರಹ 6ನೇ ಮನೆಯಲ್ಲಿ ಬಂದಿರುವಂಥದ್ದೀಗ ತುಲಾ ರಾಶಿಯವರೆಗೆ ಲಕ್ಷ್ಮೀಕಾರಕನಾಗಿರೋದ್ರಿಂದ ಹಣಕಾಸಿನ ಉತ್ತಮವಾದಂತಹ ಲಾಭಗಳಿಕೆ, ವ್ಯವಹಾರದಲ್ಲಿ ಉತ್ತಮವಾದಂತಹ ಲಾಭಗಳಿಕೆ, ಆರೋಗ್ಯದಲ್ಲಿ ಲಾಭಗಳಿಕೆ, ಪ್ರತಿಯೊಂದು ಜೀವನದಲ್ಲೂ ಸಹ ಉತ್ತಮವಾದಂತಹ ಗಳಿಕೆಯನ್ನು ಸಂಪಾದನೆ ಮಾಡುವಂತಹ ಯೋಗಫಲ ತುಲಾ ರಾಶಿಯವರಿಗಿರುತ್ತೆ. ಹಣಕಾಸಿರ್ಬೋದು, ಆರೋಗ್ಯವಾಗಿರ್ಬೋದು, ಐಶ್ವರ್ಯವಾಗಿರ್ಬೋದು, ಅಧಿಕಾರದ ಲಾಭವಾಗಿರ್ಬೋದು, ಜಯದ ವಾತಾವರಣಗಳಾಗಿರ್ಬೋದು, ಪ್ರತಿಯೊಂದರಲ್ಲೂ ಸಹ ಶನಿಯ ಯೋಗ ಫಲ ತುಲಾ ರಾಶಿಗೆ ಅತ್ಯಂತ ಲಾಭದಾಯಕವಾಗಿ ಸಮೃದ್ಧವಾಗಿರುತ್ತೆ. ಈ ರಾಶಿಯವರು 2026 ಅತ್ಯಂತ ಅದೃಷ್ಟಶಾಲಿಗಳು ತುಲಾ ರಾಶಿಯವರು ಅಂತ ಹೇಳ್ಬೋದು. ತುಲಾ ರಾಶಿಯವರಾಗಂತ ಅಹಂಕಾರವನ್ನು ಪಡದೆ, ಆದಷ್ಟು ಸಹ ತುಂಬ ದೊಡ್ಡ ಮಟ್ಟದ ಅಹಂಕಾರವನ್ನು ಪಡೆದೆ ನೀವು ಮಾಡಬೇಕಾಗಿರುವಂಥದ್ದು ಶನಿಯ ಉಪಾಸನೆ, ದಾನ ಧರ್ಮಾದಿಗಳು, ಆಧ್ಯಾತ್ಮಿಕ ವಿಚಾರದಲ್ಲಿ ಆಸಕ್ತರಾಗಿರಬೇಕು. ದೇವರು, ದಿಂಡ್ರು, ಧರ್ಮ, ಕರ್ಮ, ಶಾಸ್ತ್ರ, ಸಂಪ್ರದಾಯಗಳನ್ನಗೆ ಇದಕ್ಕೆಲ್ಲವೂ ಸಹ ಬೆಲೆಯನ್ನು ಕೊಟ್ಟಾಗ ಈ ಶನಿಗ್ರಹನ ಲಕ್ಷ್ಮೀಕಾರಕ ಶಾಶ್ವತವಾಗಿರುತ್ತೆ. ಅಹಂಕಾರವನ್ನು ಪಟ್ಟು ಅಧರ್ಮಕ್ಕೆ ಹೆಜ್ಜೆಯನ್ನಿಟ್ಟು ಇಲ್ಲಸಲ್ಲದ ಸಮಸ್ಯೆಗಳನ್ನು, ಇಲ್ಲಸಲ್ಲದ ವ್ಯವಹಾರಗಳನ್ನು ಮಾಡಕ್ಕೆ ಹೋದಾಗ ಆ ಲಕ್ಷ್ಮೀಕಾರಕನಾಗಿರುವಂಥವನು ಮುಂದಿನ ದಿನಗಳಲ್ಲಿ ನಷ್ಟಕಾರಕನಾಗ್ಬಿಡ್ತಾನೆ. ಆದ್ದರಿಂದ ಈ ಬಂದಾಗ 100 ರೂಪಾಯಿ ಬಂದಿದ್ರೆ 1 ರೂಪಾಯಿ ಖರ್ಚು ಮಾಡಿ, ಲಕ್ಷ ರೂಪಾಯಿ ಬಂದರೆ ಬರೀ 100 ರೂಪಾಯಿನಾದರೂ ಖರ್ಚು ಮಾಡಿ. ಏನಕ್ಕಾಗಿ ಖರ್ಚು ಮಾಡಿ? ಆಧ್ಯಾತ್ಮಿಕ ವಿಚಾರ, ಭಗವಂತನಿಗೋಸ್ಕರವಾಗಿ, ಭಗವಂತನ ಉಪಾಸನೆಗೋಸ್ಕರವಾಗಿ ಮಾಡಿ. ಯಾರಾದರೂ ತುಂಬ ಒಪ್ಪತ್ತಿನ ಊಟಕ್ಕೂ ಸಹ ಅಲೆದಾಡ್ತಿದ್ದಾರೆ ಅಂತಂದರೆ ಅವ್ರಿಗೊಂದು ಒಪ್ಪತ್ತಿನ ಊಟವನ್ನು ಕೊಡಿಸಿ. ನಿಮಗೆ ಆ ಶನಿಯ ಗ್ರಹ, ಆ ಲಕ್ಷ್ಮೀಕಾರಕನ ಅನುಗ್ರಹ ಇನ್ನೂ ಚೆನ್ನಾಗಾಗುತ್ತೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.